ಇನ್ನು ಸತೀಶ್ ಅವರೇ, ಲೆಕ್ಕಾಚಾರ ಪ್ರಕಾರ ನಾವು ಬಂದರೆ ಇಲ್ಲಿ ಯಾರೇ ಗೆದ್ದರೂ ಕೂಡ 6ರಿಂದ 7% ವ್ಯತ್ಯಾಸದಲ್ಲೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ 3% ಗೆದ್ದರೂ ಜಯನೇ. ಈ 3% ಓಟ್ಗಳನ್ನು ಕಿತ್ಕೊಳ್ಳಿಕ್ಕೆ ಅಂತ ಹುಟ್ಟಿರೋ ಪಕ್ಷನೇ ಜನಸ್ವರಾಜ್ ಪಾರ್ಟಿ ಅಂತ ಒಂದು ಗಂಭೀರ ಆರೋಪ ಇದೆ. ಚುನಾವಣಾ ತಂತ್ರಜ್ಞಾನ ಇವರೇನು ಗೆದ್ದು ಬಿಡಲ್ಲ, ದೊಡ್ಡ ಮಾರ್ಕ್ ಮಾಡಲ್ಲ, ಹಾಗಂತ ಅವ್ರಿಗೂ ಚುನಾವಣೆ ಸ್ಪರ್ಧೆ ಮಾಡೋ ಹಕ್ಕೇ ಇಲ್ವೇನ್ರಿ? ಈ ದೇಶದಲ್ಲಿ ಇದೆ ಬೇಸಿಕಲಿ ಚುನಾವಣಾ ತಂತ್ರಜ್ಞ ಅಂತ ಕರೀತಾರೆ ಅವ್ರನ್ನ. ಇದು ಪಾರ್ಟ್ ಆಫ್ ಸ್ಟ್ರಾಟಜಿನಾ ಅಂತ ಕೆಲವರು ಅನುಮಾನಿಸ್ತಾ ಇದ್ದಾರೆ. ಬೇರೆಯವ್ರು ನಿಂತಿದ್ರೆ ಬೇರೆ ಕತೆ, ಇದು ಪಾರ್ಟ್ ಆಫ್ ಸ್ಟ್ರಾಟಜಿನಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನೋಡಿ, ಅದನ್ನ ಆ ರೀತಿ ಹೇಳಕ್ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿನೂ ಆಗ್ಬೋದು. ನೋಡಿ, ಜನಗಳಿಗೆ ಒಂದು ಆಯ್ಕೆ ಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಕೆಲವು 2 ಪಕ್ಷಗಳಿದ್ರೆ ಅವು ತಮಗೆ ಗೊತ್ತು ಯಾವ ರೀತಿಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಈ ಸಮಾಜದ ಮೇಲೆ ಆಗ್ತದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಪ್ರಜಾಪ್ರಭುತಂತ್ರ ವ್ಯವಸ್ಥೆಯಲ್ಲಿ ಹೆಚ್ಚು ರಾಜಕೀಯ ಪಕ್ಷಗಳು ಇದ್ದಾಗ ಅವ್ರಿಗೆ ಜನಗಳಿಗೆ ಒಂದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯನೂ ಸಿಗ್ತದೆ. ಮತ್ತೆ ಆ ಒಂದು ಚುನಾವಣಾ ವಿಚಾರಗಳು ಏನು ಪ್ರಣಾಳಿಕೆ ಆಗ್ಬೋದು ಅಥವಾ ಅವರ ಏನು ಪ್ರಾಮಿಸಸ್ಗಳಾಗ್ಬೋದು ಆ ಜನಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಬೀರ್ತಕ್ಕಂಥದ್ದು ಆಗ್ತದೆ. ಖಂಡಿತವಾಗಿ ಇದು ಒಂದು ಒಳ್ಳೆಯ ಪ್ರಯತ್ನ. ಯಾಕಂದ್ರೆ ಏನು ಜನಸುರಾಜ್ ಪಾರ್ಟಿ ಒಂದು ಅವರು ಪ್ರಶಾಂತ್ ಕಿಶೋರ್ ಅವರು ಮಾಡಿದ್ದಾರೆ, ಅದು ಒಂದು ಒಳ್ಳೆ ಪ್ರಯತ್ನ. ಮತ್ತೆ ಲಾರ್ಜೆಸ್ಟ್ ಪಾರ್ಟಿ ಈಗ ಈ ಕ್ಷಣಕ್ಕೆ RJD ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಲೀಡಿಂಗ್ ಅಲ್ಲಿ. ಮತ್ತೆ ಸ್ಥಾಪನೆ ಮಾಡದೇಟ್ಗೆನೆ ಈ ದೇಶದಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿನೂ ಕ್ಲಿಕ್ ಆಗಿಲ್ಲ. ಕರೆಕ್ಟ್. ಯಾಕಂತ ಹೇಳಿದ್ರೆ ಒಂದು ಚುನಾವಣೆ ಮತ್ತೆ 2ನೇ ಚುನಾವಣೆ 3ನೇ ಚುನಾವಣೆಯಲ್ಲಿ ಜನ ಗಮನಿಸ್ತಾರೆ. ಆ ಒಂದು ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಇವತ್ತು ಜನಸುರಾಜ್ ಚುನಾವಣೆಗೆ ನಿಂತು ಏನೇ ಫಲಿತಾಂಶ ಬರಲಿ ಅದನ್ನು ಸ್ವೀಕಾರ ಮಾಡಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂತಕ್ಕಂಥದ್ದು ಆ ರಾಜ್ಯದಲ್ಲಿ ಏನು ಜ್ವಲಂತ ಸಮಸ್ಯೆಗಳು ಮತ್ತು ಸರ್ಕಾರದ ಒಂದು ಫೇಲ್ಯೂರ್ಗಳನ್ನು ವಿಚಾರಗಳನ್ನು ಎತ್ಕೊಂಡು ಜನಗಳಲ್ಲಿ ಒಂದು ನಿರಂತರವಾಗಿ ಒಂದು ಟಚ್ಚಲ್ಲಿ ಇಟ್ಕೊಂಡಾಗ ಜನ ಖಂಡಿತ ಮುಂದಿನ ಎಲೆಕ್ಷನ್ಗಳಲ್ಲಿ ಗುರುತು ಹಿಡಿಯೋತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡೀತಕ್ಕಂಥ ವಾಡಿಕೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಮ್ ಆದ್ಮಿ ಪಾರ್ಟಿ ಇವತ್ತು ಎಲ್ಲ ರಾಜ್ಯಗಳಲ್ಲೂ ನಿಲ್ತಾ ಇದೆ. ಜನಗಳ ಒಂದು ಆಯ್ಕೆ, ಅವರು ಆಯ್ಕೆಯ ಸ್ವಾತಂತ್ರ್ಯಗಳನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಅವ್ರು ಏನು ಓಟನ್ನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ನಮ್ಮಲ್ಲಿರೋ ತಪ್ಪುಗಳನ್ನು ಒಂದು ರಾಜಕೀಯ ಪಕ್ಷ ತಿದ್ದುಕೊಂಡು ಅದನ್ನು ಮುನ್ನಡೆಸಿದಾಗ ಮಾತ್ರ ಒಂದು ಇದು. ಆದರೆ ಈಗ ಏನು ತಾವು ಹೇಳಿದಾಗೆ ಇದು ಒಂದು ಆ ಸ್ಟ್ರಾಟಜಿಗಳು ನಡೆದಿದೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಖಂಡಿತ ಸತ್ಯ. ಯಾಕಂದ್ರೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಅದನ್ನು ನೋಡ್ಬೋದು. ಮತ್ತೆ ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂಥ ಏನು ಮಾಯಾವತಿ ಅವರು ಏನು ಒಂದು ಸಮಯ ಸಾಧಕತನ ಅಂತ ನಾವು ಹೇಳ್ಬೋದು. ಯಾಕಂದರೆ ಚುನಾವಣೆ ಬಂದಾಗ ಮಾತ್ರ BSP ಪ್ರಾಜೆಕ್ಟ್ ಆಗಿ ಎಷ್ಟೋ ಜನ ಲೀಡರ್ಸ್ಗಳು ಒಂದು ಪಾರ್ಟಿಯಿಂದ ವಿಮುಖರಾಗಿ ಬೇರೆ ಬೇರೆ ಪಕ್ಷಗಳನ್ನು ಸೇರಿ ಹೋಗದಂತಹ ಉದಾಹರಣೆಗಳು ಇದೆ. ಆದರೆ ಆ ಒಂದು ಸಾಲಿಗೆ ಈ ಒಂದು JSP ಆಗ್ಬೋದು ಇದು ಬೇರೆ ಇದು ಸೇರೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹನುಮೇಶ್ ಸರ್, ಈ ಸ್ಟ್ರಾಟಜಿಗಳ ವಿಚಾರ ಅಂತ ಬಂದಾಗ ಒಂದು ಕಡೆ ನಾವು ಈ ಕ್ಯಾಂಪೇನ್ಗಳ ಬಗ್ಗೆನೂ ನಾನು ಮಾತನಾಡಲೇಬೇಕು. ಈ ಸಂದರ್ಭದಲ್ಲಿ ಈ 5% 4% ಓಟ್ಗಳು ಅನೇಕ ರಾಜ್ಯಗಳಲ್ಲಿ ಡಿಸೈಡಿಂಗ್ ಫ್ಯಾಕ್ಟ್ ಆಗ್ತವೆ. ನಾನು ಇದರಲ್ಲಿ OICನೂ ಸೇರಿಸೇ ಮಾತಾಡೋದು. ನಾನು OICನೂ ಚೆಕ್ ಮಾಡ್ಕೊಳ್ಳಿ, ಚುನಾವಣೆ ಆದಾಗ ಪ್ರತ್ಯಕ್ಷ ಆಗ್ಬಿಡೋದು. ಮುಸ್ಲಿಂ ಬಾಹುಳ್ಯ ಪ್ರದೇಶಗಳು, ಇನ್ನೊಂದಷ್ಟು ಪ್ರದೇಶಗಳಲ್ಲಿ ಈ ಓಟು ಬೇರೆ ಯಾವ ಪಾರ್ಟಿಗೆ ಹೋಗುತ್ತೋ ತಪ್ಪಿಸ್ಬೇಕು ನಾನು ಅಂತ. ತಪ್ಪಿಸುವುದಷ್ಟೇ, ಗೆದ್ದೂ ಇಲ್ಲ. ಹೈದರಾಬಾದಲ್ಲಿ ಒಂದು ಪ್ರಾಬಲ್ಯ ಬಿಟ್ಟುಬಿಟ್ರೆ ವೆಸ್ಟ್ ಬೆಂಗಾಲ್ ಸ್ವಲ್ಪ ಚೂರು ಪ್ರಾಬಲ್ಯ ಬಿಟ್ಬಿಟ್ಟು ಇನ್ನೆಲ್ಲೂ ಅಂಥ ದೊಡ್ಡ ಮಟ್ಟದಲ್ಲಿಲ್ಲ. ಬಟ್ ಎಲ್ಲಿ ಹೋಗಲಿ ಒಂದು ಬ್ಯಾಗ್ ಹಿಡ್ಕೋ, ಏರೋಪ್ಲೇನ್ ಹತ್ತು, ಅಲ್ಲಿ ಪ್ರತ್ಯಕ್ಷ ಆಗು, ಸ್ಪರ್ಧೆ ಮಾಡು ಅಂತ ಹೇಳಿ ಇದು ನಂಬಿಕೆ ವಾಸ್ತೆ ಪ್ರದರ್ಶನಗಳು ಅಥವಾ ನಂಬಿಕೆ ವಾಸ್ತೆ ಸ್ಪರ್ಧೆಗಳಾಗ್ತಾ ಇದೆ ಕೆಲವು ಪಾರ್ಟಿಗಳದ್ದಿಲ್ಲಿ ಅಂತೇಳಿ. ಅವ್ರ ಹಕ್ಕಿಲ್ಲ ನಾನು ಹೇಳ್ತಾ ಇಲ್ಲ. ನೆಪ ಮಾತ್ರದ ಸ್ಪರ್ಧೆ ನಡೀತಾ ಇದೆಯಾ ಆ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅಂತೇಳಿ. 1%, 2%, 3% ಸ್ವಿಂಗಿಗೋಸ್ಕರವಾಗಿ ಅಂತ. ಈ ಚುನಾವಣೆ ಸಂದರ್ಭದಲ್ಲಿ ಈ ಥರದ ಒಂದು ಸ್ಟ್ರಾಟಜಿಗಳು ನಡೆಯುತ್ತೆ. ಈ ಚುನಾವಣೆಗೆ ನಿಲ್ಲೋದು ಅವ್ರು ಗೆಲ್ಲೋ ಉದ್ದೇಶ ಇರಲ್ಲ, ಯಾರನ್ನೋ ಸೋಲ್ಸೋದು, ಯಾವುದೋ ಪಕ್ಷದಿಂದ ಫಂಡಿಂಗ್ ಆಗುತ್ತೆ ಅನ್ನುವಂಥ ಆರೋಪಗಳು ಇದೆ. ಯಾವುದೋ ಒಂದು ಪಕ್ಷದವರು ಅವ್ರಿಗೆ ಇಂಡೈರೆಕ್ಟ್ ಆಗಿ ಮಾಡ್ತಾ ಇರೋದು, ಅದು ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಬಟ್ ಈ ಥರದ ಒಂದು ಪ್ರಯತ್ನಗಳು ಎಲ್ಲ ಚುನಾವಣೆಗಳೆಲ್ಲ ಆಗುತ್ತೆ. ಅವ್ರು ಬಂದು ಈಗ OIC ಅಲ್ಲಿ ನಿಂತಿದ್ರಿಂದ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಸಿಗೆ ಬರುವಂಥದ್ದು ಎಲ್ಲೋ ಕಡಿಮೆ ಆಗಿರುತ್ತೆ, RJDಗೆ ಬರುವಂಥದ್ದು ಕಡಿಮೆ ಆಗಿರುತ್ತೆ. ಸೊ ಇದು ಕೂಡ ಅಲ್ಲಿ ಫ್ಯಾಕ್ಟರ್ ಆಗಿರುತ್ತೆ. ಸೊ ಈ ಥರದ ಈಗ ಇವ್ರದ್ದು ಪ್ರಶಾಂತ್ ಕಿಶೋರ್ ಅವ್ರ ಪಕ್ಷನೂ ಅಂತ ಒಂದು ನೀವು ಆವಾಗಲೇ ಹೇಳ್ದಂಗೆ ಅವ್ರು ಗೆಲ್ಲೋದಕ್ಕಿಂತ ಯಾರನ್ನೋ ಸೋಲಿಸುವ ಒಂದು ಸ್ಟ್ರಾಟಜಿ ಇಟ್ಕೊಂಡೇ ಬಂದಿರಬಹುದು. ಈ ಥರದ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳಿದೆ, ಅವ್ರು ಚುನಾವಣೆಗೆ ನಿಲ್ಲೋದೇ ಯಾರನ್ನ ಓಟ್ ಕಿತ್ಕೊಳ್ಳೋಕೆ. ಈ ಥರದ ಒಂದು ಪ್ರಯತ್ನಗಳು ನಮ್ಮಲ್ಲೂ ಒಂದು ಪಾರ್ಟಿ ಇದೆ, ಈ ಥರದ್ದು ನಡೀತಾನೆ ಇರುತ್ತೆ. ಬಹುಶಃ ಅದು ಚುನಾವಣೆಯ ತಂತ್ರಗಳ ಒಂದು ಭಾಗ ಆಗ್ಬಿಟ್ಟಿದೆ. ಜಾತಿ ಸಮೀಕ್ಷೆ ಇನ್ನೊಂದು ಇಂಪಾರ್ಟೆಂಟ್, ಬಹಳ ಚರ್ಚೆ ಆದಂಥ ವಿಚಾರ ಸರ್. ನಮ್ಮ ರಾಜ್ಯದಲ್ಲೂ ಚರ್ಚೆ ಆಯಿತು, ಬಿಹಾರದಲ್ಲೂ ಚರ್ಚೆ ಆಗಿರೋದು ಹೌದು. ರಾಹುಲ್ ಗಾಂಧಿ ಹೋದ ಕಡೆ ಬಂದ ಕಡೆ ಮಾಧ್ಯಮದವ್ರನ್ನೂ ಸೇರಿಸೇ ಹೇಳ್ತಾ ಇದ್ದೀನಿ, ನೀನು ಯಾವ ಜಾತಿ, ನಿಮ್ಮ ಓನರ್ ಯಾವ ಜಾತಿ, ನಿಮ್ಮ ಚಾನಲ್ ಓನರ್ ಯಾವ ಜಾತಿ, ನಿಮ್ಮ ಪೇಪರ್ ಓನರ್, ಇದು ರಾಹುಲ್ ಗಾಂಧಿಯ ಜನರಲ್ ಕ್ವಶನ್ಸು. ಸೊ ಜಾತಿ ಸಮೀಕ್ಷೆ ಅನ್ನೋದು ಬಿಹಾರದಲ್ಲಿ ನಿತೀಶ್ಗೆ ಲಾಭ ಆಯಿತಾ ರಾಹುಲ್ಗೆ ಲಾಭ ಆಯಿತಾ ಅಂತ ಆ ಸಬ್ಜೆಕ್ಟು. ಈ ಜಾತಿ ಗಣತಿ ಅನ್ನುವಂಥದ್ದು ಇದೆಯಲ್ಲ, ಇದು ಇವತ್ತಿನ ಪರಿಸ್ಥಿತಿನಲ್ಲಿ
ಇದೊಂದು ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿದೆ ಎಲ್ಲಾ ಪಕ್ಷಗಳಿಗೂ. ಇದು ನಿಜವಾಗಿ ಸಹಾಯ ಮಾಡೋ ಉದ್ದೇಶ ಏನಿಲ್ಲ, ವೋಟ್ಗೆ ಎಷ್ಟೋ ಅಷ್ಟೇ. ಇದು ರಾಜಕೀಯ ಬಹಳ ಲಾಭ ಕೊಡುವಂತ ಒಂದು ಪ್ರಯತ್ನ ಆಗ್ಬಿಟ್ಟಿದೆ. ಹಿಂಗಾಗಿ ಎಲ್ಲರೂ ಮಾಡಕ್ ಶುರು ಮಾಡಿದ್ದಾರೆ ಅದನ್ನ. ಈ ಕೇಂದ್ರ ಸರ್ಕಾರ ನಾವು ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ ಬಿಜೆಪಿ. ಕರ್ನಾಟಕದಲ್ಲಿ 2 ಸರ್ತಿ ಆಯ್ತು ಸಿದ್ದರಾಮಯ್ಯನವರು. ಇದು ಏನಾಗುತ್ತೆ, ಈ ಜಾತಿ ಗಣತಿಯ ಒಂದು ಲಾಭ ಹೆಂಗಾಗುತ್ತೆ ಅಂದ್ರೆ ಜನರಲ್ಲಿ ಈ ಜಾತಿಯ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತಿದ್ದು. ಅವ್ರಿಗೆಲ್ಲ ಮರ್ತ ಹೋಗ್ಬಿಟ್ಟಿರುತ್ತೆ. ಸಂವಿಧಾನ ವಿರೋಧಿನೇ ಸರ್ ಅದು, ಸಂವಿಧಾನ ವಿರೋಧಿನೇ. ಜಾತಿಗಳನ್ನ ಎತ್ಕಟ್ಟೋದು, ಜಾತಿ ಬಗ್ಗೆ ಶಬ್ದನೇ ಬರಬಾರ್ದು, ಸಮಾನತೆ ಅಂತ ಸಂವಿಧಾನ ಹೇಳೋದು. ಫುಲ್ ಉಲ್ಟಾ ಪಲ್ಟಾ ಮಾಡ್ಕೊಂಡು ಬರ್ತಾ ಇರೋದು ಸ್ಟ್ರಾಟಜಿಗಳಲ್ಲಿ ಅಂತ ಹೇಳಿ. ಒಂದು ವೇಳೆ ನಿತೀಶ್ಗೆ ಲಾಭ ಆಗಿದ್ದಾದ್ರೆ ಮುಂದಿನ ಎಲೆಕ್ಷನ್ ಸಿದ್ದರಾಮಯ್ಯವ್ರಿಗೂ ಲಾಭ ಆಗಬೇಕಲ್ಲ ಸರ್ ಇದು, ಜಾತಿ ಸಮೀಕ್ಷೆ ಅನ್ನೋದೇ ನಿಜ ಆದರೆ. ನೋಡಿ, ಹಿಂದೆ ಕರ್ನಾಟಕದಲ್ಲಿ ಈ ಸೋಷಿಯಲ್ ನಾವಿದೆ ಅಂತೀವಲ್ಲ, ಸಾಮಾಜಿಕ ಹೆಣಿಗೆ, ಸೋಷಿಯಲ್ ಇಂಜಿನಿಯರಿಂಗ್, ಅದನ್ನ ಬಹಳ ವ್ಯವಸ್ಥಿತವಾಗಿ ಮಾಡೋರು ಸಿದ್ದರಾಮಯ್ಯನವರು. ಅವ್ರಿಗೆ ಈ ನಿತೀಶ್ ಕುಮಾರು ಸಿದ್ದರಾಮಯ್ಯ ಒಂದು ರೀತಿ ಒಂದೇ ತರ. ಅವರು ನಿತೀಶ್ ಕುಮಾರ್ ಸ್ವಲ್ಪ ಜಾಸ್ತಿ ಪಲ್ಟಿ ಹೊಡೆದಿದ್ದಾರೆ, ಇವರು ಒಂದೇ ಸರ್ತಿ ಹೊಡೆದಿದ್ದಾರೆ. ಆದ್ರೆ ಇಬ್ಬರದು ಏನು ಈ ಜನತಾ ಪರಿವಾರದ ಹಿನ್ನೆಲೆಯವರು ಇವರೆಲ್ಲ ಸ್ವಲ್ಪ ಈ ವೋಟರ್ಸ್ ಮೈಂಡ್ ಸೆಟ್ ಹಂಗಿದೆ. ನಮ್ಮ ದೇಶದ ಕೆಳಹಂತದ ರಾಜಕಾರಣ, ಈ ಜಾತಿ ರಾಜಕಾರಣ ಇವೆಲ್ಲ ಬಹಳ ನಿತೀಶ್ ಕುಮಾರ್ ಈ ಪಲ್ಟಿ ವಿಚಾರದಲ್ಲಿ ಪೋಲ್ ವಾಲ್ಟ್ ಒಬ್ಬ ಚಾಂಪಿಯನ್ ಇದ್ದ, ಸರ್ಗೈ ಬುಬ್ಕಾ ಅಂತ ಹೇಳಿ. ಆ ಥರ ವಿಶ್ವನೇ ಮನ್ನಣೆ ಪಡೆದಿರುವಂಥ ಪೋಲ್ ವಾಲ್ಟ್. ಆ ಥರ ನಿತೀಶ್ ಕುಮಾರ್ ಪಲ್ಟಿ ಹೊಡೆಯೋದ್ರಲ್ಲಿ, ಎಗರೋದ್ರಲ್ಲಿ, ಜಂಪ್ ಹೊಡೆಯೋದ್ರಲ್ಲಿ ಅಂತ ಅವ್ರು ಗಿನ್ನಿಸ್ ರೆಕಾರ್ಡ್ ಮಾಡುವುದು ಅಂತ ನನ್ನ ಪಾಯಿಂಟು. ಸೂರ್ಯ, ಈ ರಾಹುಲ್ ಗಾಂಧಿ ವಿಚಾರ ಈಗ ಕಾಂಗ್ರೆಸ್ಗೆ ಏನು ಅಂತ ಹೇಳಿದ್ರೆ, OBC, SC ST, ಅಲ್ಪಸಂಖ್ಯಾತರು, ಈ ಥರದ ಸಮುದಾಯಗಳಿದೆಯಲ್ಲ, ಇವರು ಒಂಥರ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅಂಥೇಳಿ ಕಾಲದಿಂದನೂ ಕಾಂಗ್ರೆಸ್ಸು ನಂಬಿಕೊಂಡಿದ್ದು ನಿಜ, ಕಾಂಗ್ರೆಸ್ಸನ್ನು ಅವ್ರು ಗೆಲ್ಲಿಸಿದ್ದು ನಿಜ. ಆದರೆ ಬದಲಾದ ಸನ್ನಿವೇಶದಲ್ಲಿ ಅಂಬೇಡ್ಕರ್ ಕುತ್ತಿಗೆಗೆ ಕಾಂಗ್ರೆಸ್ ಅಲ್ಲದೆ ಇತರೆ ಪಕ್ಷಗಳವರು ಹಾಕಿರ್ತಕ್ಕಂಥ ಹೂನಾರಗಳಿಂದನೇ ಅಂಬೇಡ್ಕರ್ ಕುತ್ತಿಗೆನೇ ಬೆಂಡಾಗ್ಬಿಡ್ಬೇಕು, ಅಷ್ಟು ಹೂನಾರಗಳು ಬಿದ್ದುಬಿಡ್ತು. ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ಹಾಕ್ಬಿಟ್ಟು ಹೂನಾರ. ಇದು ಒಂದು ಭಾಗ. ಎರಡನೇ ಭಾಗ, ಆಯ್ತಪ್ಪ ಇದೇ ಪ್ರಶಾಂತ್ ಕಿಶೋರ್ ಏನೋ ಕಮಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರಶಾಂತ್ ಕಿಶೋರ್ ಒಂದು ವೇಳೆ ಮತಗಳನ್ನು ಕಸಿದುಕೊಂಡಿದ್ದರೆ ಅದು ಮೇಲ್ವರ್ಗದ ಮತಗಳೇ ಬರಬೇಕಾಗಿತ್ತು ಪ್ರಶಾಂತ್ ಕಿಶೋರ್ಗೆ. ಅದರ ಎಫೆಕ್ಟ್ BJPಗೂ ಆಗಬೇಕಾಗಿತ್ತು ಅಂತ, BJPಗೂ ಆಗಬೇಕಾಗಿತ್ತು ಈ ಥಿಯರಿ ಪ್ರಕಾರ ಬಂದಾಗ. ಇಲ್ಲಿ ಯಾಕೆ ಈ ಥರ ಆಯಿತು, ಯಾರಿಗೆ ಲಾಭ ಆಯಿತು ಪ್ರಶಾಂತ್ ಕಿಶೋರ್ ಸ್ಪರ್ಧೆಯಿಂದ ಅಂತ? ಅದೇ, ಈಗ ಆಮ್ ಆದ್ಮಿ ಪಾರ್ಟಿ ಮತಗಳು ಕೂಡ ಮೇಲ್ವರ್ಗದವ್ರದ್ದೇ ಹೋಗಬೇಕಾಗಿತ್ತು. ಯಾಕೆಂದರೆ ಅಫಿಷಿಯಲ್ ವೋಟರ್ಸು ಅಂತ ಏನು ಕನ್ಸಿಡರ್ ಮಾಡ್ತಾರೆ, ಅವರ ಕ್ಯಾಂಪೇನಿಗೆ ಬರ್ತಾ ಇದ್ದವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ನಾನ್ ಪೊಲಿಟಿಕಲ್ ಇವರು, ಸೊ ಈ ಥರದವರೇ ಬರ್ತಾ ಇದ್ದಿದ್ದು. ಅಂದರೆ ಮಧ್ಯಮ ವರ್ಗ, ಈ ವರ್ಗಕ್ಕೆ ಸೇರಿದವ್ರು ಬರ್ತಾಯಿದ್ರು. ಸೊ ಇವತ್ತು ಪ್ರಶಾಂತ್ ಕಿಶೋರ್ ಅವರು ಕಳೆದ 2-3 ವರ್ಷದಿಂದನೂ ಈ ಕ್ಯಾಂಪೇನಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಅವರು ಇಡೀ ಬಿಹಾರ ಯಾತ್ರೆ ಮಾಡಿದ್ರು, ಏನೇನೋ ಮಾಡಿದ್ರು. ಸೊ ಜನಕ್ಕೆ ಒಂದು ವಿಶ್ವಾಸ ಬರಬೇಕಾಗುತ್ತೆ. ಕೇವಲ ಪ್ರಶಾಂತ್ ಕಿಶೋರ್ ಒಬ್ಬರೇ ಇಡೀ ಬಿಹಾರದ ಮತವನ್ನು ನನ್ನನ್ನು ಆಯ್ಕೆ ಮಾಡಿ ಅಂತಾನು ಕೇಳ್ಕೊಳ್ಳಿಲ್ಲ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅಂದ್ರು. ಸೊ ಒಳ್ಳೆ ಸೋಲಿಸ್ಕೊಳ್ಳಿ, ಆಯ್ಕೆ ಮಾಡಿದ್ರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅಂತ ಪ್ರಶಾಂತ್ ಕಿಶೋರ್. ಒಳ್ಳೆಯವ್ರು ಯಾರು ಅಂತ ಹೇಳಿಲ್ಲ, ಅದೇ ಹೇಳಿಲ್ಲ ಅವರು. ಸೊ ಒಳ್ಳೆಯವ್ರು ಯಾರು ಅಂತ ಹೇಳ್ಬೇಕಾಗಿತ್ತಲ್ಲ. ಸೊ ಒಳ್ಳೆಯವರಲ್ಲಿ BJPಯವರ, RJDನ, ಕಾಂಗ್ರೆಸ್, JDUನ ನೀವು ಹೇಳ್ಕೋಬೇಕಾಗಿತ್ತು. ಈಗ ಪ್ರಶಾಂತ್ ಕಿಶೋರ್ ಅವರ ಇದರಲ್ಲಿ, ಸೊ ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಮತ್ತೆ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಲಾಲು ಪ್ರಸಾದ್ ಯಾದವ್. ಸೊ ಇವರೆಲ್ಲ ಏನು ಅಂದ್ರೆ ಎಲ್ಲ ಸಮುದಾಯದ ನಾಯಕತ್ವವನ್ನ ಒಂದು ಫೇಸ್ಗಳನ್ನ ಜೊತೆಲಿ ಇಟ್ಕೊಂಡು, ಸೊ ಅವ್ರಿಗೆ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಹೋರಾಟ ಮಾಡಿದವರು. ಸೊ ಯಾವುದೋ ಒಂದು ಸಮುದಾಯ ಅಂತಲ್ಲ, ಎಲ್ಲ ತಳವರ್ಗದ ಸಮುದಾಯಗಳನ್ನ. ಮೋದಿ ಎನ್ನುವ ಸೂಪರ್ ಮ್ಯಾನ್ ಎದುರುಗಡೆ ಹಳೆ ಪೈಲ್ವಾನರು ನಿಂತಂಗ ಆಗಲ್ವಾ ಇದು? ಮೋದಿ ಸೂಪರ್ ಮ್ಯಾನ್ ಏನಲ್ಲ ಅಲ್ವಾ? ಮೋದಿ ಸೂಪರ್ ಮ್ಯಾನ್ ಹಳೆ ಪೈಲ್ವಾನ್ಗಳನ್ನ ಮಾಡ್ತೀವಿ, ಸೂಪರ್ ಮ್ಯಾನ್ ಮೋದಿ ಅಂತ ಅಲ್ಲ. ಇದು ಏನಾಗ್ಬಿಟ್ಟಿದೆ, ಈ ಹಳೆ ಪೈಲ್ವಾನ್ಗಳು ಯಾರು ಅಷ್ಟು ಉತ್ಸಾಹ ತೋರಿಸ್ತಾ ಇಲ್ಲ. ವಯಸ್ಸಾಯ್ತಾ ಪೈಲ್ವಾನ್ರಿಗೆ? ಅಲ್ಲ, ಇವ್ರೇನಾದ್ರೂ ನಿಜವಾಗ್ಲೂ ಅಖಾಡಕ್ಕೆ ಇಳಿದ್ರೆ, ಈ ಹಳೆ ಪೈಲ್ವಾನ್ಗಳು ಏನಾದ್ರು ಅಖಾಡಕ್ಕೆ ಇಳಿದ್ರೆ, ಲಾಲು ಪ್ರಸಾದ್ ಯಾದವ್ ಇವರೆಲ್ಲ, ಸೊ ಅದು ಬೇರೆ ರೀತಿ ಆಗುತ್ತೆ. ಬಟ್ ಇವ್ರಿಗೆ ಒಂದೇ ಹಳೆ ಪೈಲ್ವಾನ್ರು ಇನ್ನೂ ಹಳೆ ತಂತ್ರಗಾರಿಕೆಯಲ್ಲಿದ್ದಾರೆ. ಸ್ಟ್ರಾಟಜಿ ತರ ನಾಟಕ ಆಡಕ್ ಬರಲ್ಲ ಅವ್ರಿಗೆ. ಇವ್ರ ತರ ದಿನಕ್ಕೊಂದು ಇದನ್ನ ಡ್ರಾಮಾ ಕ್ರಿಯೇಟ್ ಮಾಡಕ್ ಬರಲ್ಲ. ಸೊ ಇವ್ರು ಹೇಳೋ ಅಂತ ಹೇಳಿಕೆನಲ್ಲೇ ಯಾವ್ದೋ ಒಂದು ಹೇಳಿಕೆ ಇಟ್ಕೊಂಡು, ನೋಡಿ ನರೇಂದ್ರ ಮೋದಿ ಅವ್ರ ತಾಯಿಗೆ ಬೈದ್ಬಿಟ್ರು, ನೋಡಿ ನರೇಂದ್ರ ಮೋದಿ ಅವ್ರಿಗೆ ಹಿಂಗ ಅನ್ಬಿಟ್ರು, ನರೇಂದ್ರ ಮೋದಿ ಅವ್ರ ಜಾತಿ ಬೈದ್ಬಿಟ್ರು ಅಂತ ಕಣ್ಣೀರ್ ಹಾಕೊಂಡು ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪಾಪ ಇವ್ರಿಗೆ ಆ ತರದ ಡ್ರಾಮಾ ಎಲ್ಲ ಬರಲ್ಲ. ಇವರೆಲ್ಲ ನೇರವಾಗಿ ರಾಜಕಾರಣ, ಓಲ್ಡ್ ಸ್ಕೂಲ್ ಆಫ್ ಆಮೇಲೆ ನಿಜವಾಗ್ಲೂ ಜನ
ಏನೋ ಒಂದು ಪ್ರೀತಿ ಅಥವಾ ಒಂದು ಹೋರಾಟ, ಸೊ ಅವತ್ತಿಗೆ ಭಾಷಣ ಈಗ ಮಾಡಬೇಕು. ಈ ಜಾತಿ ಸಮೀಕ್ಷೆ ಶುರು ಮಾಡಿದ್ರಲ್ಲ ಸೂರ್ಯ, ಈ ಜಾತಿ ಸಮೀಕ್ಷೆ ಏನ್ ಬಿಹಾರದ ಎಲೆಕ್ಷನ್ಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಸ್ಟೇಟ್ ಅಲ್ಲಿ. ಅದಕ್ಕೆ ಮುಂಚೆ ಕೊಟ್ಬಿಡೋಣ, ವೋಟಿಂಗ್ ಮುಂಚೆ ಕೊಟ್ಬಿಡೋಣ, ಜಾತಿ ಹೇಳ್ಬಿಡೋಣ. ಯಾಕೆಂದ್ರೆ ಅಲ್ಲಲ್ಲ, ದೀಪಾವಳಿಗೆ ಮುಂಚೆ ರಿಸಲ್ಟ್ ಬರ್ಬೇಕು ಅಂತ ಒದ್ದಾಡೋದು ನೀವೇನೆ. ಬರ್ಲಿಲ್ಲ, ದೀಪಾವಳಿ ಎಕ್ಸ್ಟೆಂಡ್ ಆಯ್ತು, ಅದು ದಸರಾ ದೀಪಾವಳಿ ಎಲ್ಲ ಮುಗಿದೋಯ್ತು. ಅಲ್ಲ, ಅದು ಯಾವಾಗ ಯಾವ ಅಲಯನ್ಸ್ ಅಲ್ಲಿ ಆಗಿರುವಂತದ್ದು. ಸೊ ನಿತೀಶ್ ಕುಮಾರ್ ಅವರು ನಮ್ ಜೊತೆಗಿದ್ರಲ್ಲ,